ಉತ್ತರ ಕರ್ನಾಟಕದ ವೀರಾಪುರ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಸಂಖ್ಯೆ ತುಂಬಾ ಕಡಿಮೆ ಇತ್ತು. ಹಳ್ಳಿಯ ಪಕ್ಕದಲ್ಲೇ ಒಂದು ದೊಡ್ಡ ನದಿ ಹರಿಯುತ್ತಿತ್ತು. ಆ ನದಿಯ ಬಗ್ಗೆ ಅನೇಕ ವಿಚಿತ್ರ ಕಥೆಗಳು ಹಳ್ಳಿಯಲ್ಲಿ ಹರಡಿಕೊಂಡಿದ್ದವು. ಆದ್ರೆ ಯುವಕರಾದ ಶಿವು, ಕಾರ್ತಿಕ್ ಮತ್ತು ಮನೋಜ್ ಇಂತಹ ಕಥೆಗಳನ್ನ ಎಂದಿಗೂ ನಂಬುತ್ತಿರಲಿಲ್ಲ. ಒಂದು ದಿನ ಸಂಜೆ ಮಳೆ ತುಂತುರು ಸುರಿಯುತ್ತಿತ್ತು. ಮೂವರು ಹಳ್ಳಿಯ ಚಹಾ ಅಂಗಡಿಯಲ್ಲಿ ಕುಳಿತು ಬಿಸಿ ಚಹಾ ಕುಡಿಯುತ್ತಿದ್ದರು. ಅಯ್ಯೋ, ಈ ಮಳೆ ನಿಲ್ಲೋ ಲಕ್ಷಣವೇ ಕಾಣ್ತಿಲ್ಲ ಎಂದು ಶಿವು ಕಪ್ ಹಿಡಿದುಕೊಂಡು ಹೇಳಿದ. ನಂಗಂತೂ ಈ ವಾತಾವರಣ ತುಂಬಾ ಇಷ್ಟ. ಮನೆಗೆ ಹೋಗಿ ಬಜ್ಜಿ ತಿನ್ನುತ್ತಾ ಕಂಬಳಿ ಹೊದ್ದು ಮಲಗಬೇಕು ಅನಿಸ್ತಿದೆ ಎಂದು ಮನೋಜ್ ಹೇಳಿದ. ಕಾರ್ತಿಕ್ ನಕ್ಕ. ನಿನ್ನ ಜೀವನದಲ್ಲಿ ನಿದ್ದೆ ಬಿಟ್ಟರೆ ಇನ್ನೇನಾದ್ರೂ ಇದೆಯಾ? ಇದೆ, ಊಟ. ಎಂದು ಮನೋಜ್ ಉತ್ತರಿಸಿದ. ಮೂವರು ನಗತೊಡಗಿದರು. ಸ್ವಲ್ಪ ಸಮಯದ ನಂತರ ಶಿವು ಕುರ್ಚಿಯಿಂದ ಎದ್ದು ನಿಂತ. ಒಂದು ಸಾಹಸ ಮಾಡೋಣ್ವಾ? ನೀನು ಸಾಹಸ ಅಂದ್ರೆ ನಮ್ಗೆ ಕಷ್ಟ ಖಚಿತ. ಇವತ್ತು ರಾತ್ರಿ ನದಿಗೆ ಹೋಗಿ ಮೀನು ಹಿಡಿಯೋಣ. ಏನು, ರಾತ್ರಿ ನದಿಗ? ಹೌದು. ನಾನು ಬರೋಲ್ಲಪ್ಪ. ಆ ನದಿ ಬಗ್ಗೆ ಎಷ್ಟೋ ಕತೆ ಕೇಳಿದ್ದೀನಿ. ನಿಮ್ಗೆ ಎಲ್ಲದರ ಬಗ್ಗೆ ಭಯ. ಭಯ ಇರ್ಬೇಕು, ಆದ್ರಿಂದಲೇ ಮನುಷ್ಯ ಬದುಕ್ತಾನೆ. ಹಾಗಾದ್ರೆ ನೀನು ಎಂದಿನಂತೆ ಮನೆಗೆ ಹೋಗಿ ಮಲಗು. ನಾನು ಮತ್ತು ಕಾರ್ತಿಕ್ ಹೋಗಿ ಬರ್ತೀವಿ. ಕಾರ್ತಿಕ್ ಸ್ವಲ್ಪ ಯೋಚಿಸಿದ. ನಿಜ ಹೇಳ್ಬೇಕಂದ್ರೆ ನನ್ಗೂ ಕುತೂಹಲ ಇದೆ. ರಾತ್ರಿ ಹೊತ್ತಲ್ಲಿ ನದಿಯಲ್ಲಿ ಮೀನು ಹಿಡಿಯೋದು ಅಂದ್ರೆ ತುಂಬಾನೇ ಸಾಹಸಮಯವಾಗಿರುತ್ತೆ. ಹೋಗೋಣ. ಅಯ್ಯೋ, ನೀವಿಬ್ರು ರೆಡಿಯಾಗಿ ಆಯ್ತು. ನಾನು ಬಂದಿಲ್ಲ ಅಂದ್ರೆ ಹೇಗೆ? ಆಯ್ತು, ನಾನು ಕೂಡ ಬರ್ತೀನಿ ನೀನಿಬ್ರು ಹುಚ್ಚರ ಜೊತೆ. ರಾತ್ರಿ 11 ಗಂಟೆಗೆ ಮೂವರು ಟಾರ್ಚ್, ಬಲೆ ಮತ್ತು ಸಣ್ಣ ದೋಣಿಯನ್ನು ತೆಗೆದುಕೊಂಡು ನದಿಯ ಕಡೆ ಹೊರಟರು. ನದಿ ದಡದಲ್ಲಿ ಒಬ್ಬ ವೃದ್ಧ ಮೀನುಗಾರ ಕುಳಿತಿದ್ದ. ಅವನ ಹೆಸರು ಬಸವರಾಜ ತಾತ. ಅವರು ಹತ್ತಿರ ಬರುತ್ತಿದ್ದಂತೆ ತಾತ ಕೇಳಿದ. ಈ ಸಮಯದಲ್ಲಿ ನೀವು ಮೂವರು ಎಲ್ಲಿಗೆ ಹೋಗ್ತಿದ್ದೀರಪ್ಪ? ಮೀನು ಹಿಡಿಯಲು ತಾತ. ತಾತನ ಮುಖ ಬದಲಾಯಿತು. ಇವತ್ತು ಹುಣ್ಣಿಮೆ ರಾತ್ರಿ. ಅದ್ಕೇನು ತಾತ? ಈ ನದಿಯಲ್ಲಿ ಹುಣ್ಣಿಮೆ ರಾತ್ರಿ ಆದ ಮೇಲೆ ಮಧ್ಯಭಾಗಕ್ಕೆ ಅಂದ್ರೆ ಆ ನದಿಯ ಪಕ್ಕದಲ್ಲಿರುವ ಸ್ಮಶಾನದ ಹತ್ತಿರ ನೀವು ಹೋಗ್ಬಾರ್ದು. ಯಾಕೆ ತಾತ? ತಾತ ಸ್ವಲ್ಪ ಹೊತ್ತು ಮೌನವಾಗಿದ್ದ. ನದಿಯ ಮಧ್ಯಭಾಗದಲ್ಲಿ ಸ್ಮಶಾನ ಇದೆ. ಅಲ್ಲಿ ಕೆಲವೊಂದು ಆತ್ಮಗಳು ಅಲೆದಾಡುತ್ತಾ ಇರುತ್ತೆ. ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ನೀವು ಅಲ್ಲಿಗೆ ಹೋಗ್ಬೇಡಿ. ಮನೋಜ್ಗೆ ತಕ್ಷಣ ಭಯ ಶುರುವಾಯಿತು. ಹೌದು, ನಾನು ಹೇಳಿದ್ನಲ್ಲ, ಬೇಡ, ಬಾ ಹೋಗುವ. ಅಯ್ಯೋ ಮನೋಜ್, ಏನ್ ನೀನು ಚಿಕ್ಕ ಮಗುನ? ತಾತ ಹೇಳುವ ಹಾಗೆ ಭೂತ ಅಲ್ಲಿದ್ರೆ ನಾವದನ್ನ ಹಿಡಿದು ತರ್ತೀವಿ. ಬಾ, ಸುಮ್ನೆ ಹೋಗೋಣ. ನಿಮ್ಗೆ ನಾನು ಹೀಗೆ ಹೇಳುವುದು ನಗು ತರಿಸಬಹುದು, ಆದ್ರೆ ರಾತ್ರಿ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಇರುವುದಿಲ್ಲ. ತಾತನ ಮಾತನ್ನ ಕಡೆಗಣಿಸಿ ಮೂವರು ಕೂಡ ದೋಣಿ ಹತ್ತಿ ನದಿಯ ದಡಕ್ಕೆ ಬಂದು ತಲುಪಿದರು. ನದಿಯ ಮೂಲಕ ಹಾದು ಹೋಗಲು ಶುರು ಮಾಡಿದರು. ನೀರು ಸಂಪೂರ್ಣ ಕಪ್ಪಾಗಿ ಕಾಣುತ್ತಿತ್ತು. ಆಕಾಶ ಮೋಡಗಳಿಂದ ತುಂಬಿತ್ತು. ಚಂದ್ರನ ಬೆಳಕು ಕೂಡ ಇರಲಿಲ್ಲ. ಸುತ್ತಲೂ ನಿಶಬ್ದ, ನೀರಿನ ಅಲೆಗಳ ಶಬ್ದ ಮಾತ್ರ. ಈ ಮೌನವೇ ನನ್ಗೆ ಯಾಕೋ ಇಷ್ಟ ಆಗ್ತಿಲ್ಲ. ನೀನು ಕೂಡ ಶುರು ಮಾಡ್ಬೇಡ ಕಾರ್ತಿಕ್. ಮನೋಜ್ ಮಾತ್ರ ಮೌನವಾಗಿದ್ದ. ಯಾಕೆ ಮನೋಜ್ ಇಷ್ಟು ಮೌನವಾಗಿದ್ಯಾ? ಯಾರೋ ನಮ್ಮನ್ನ ನೋಡ್ತಿದ್ದಾರೆ ಅನಿಸ್ತಿದೆ. ಯಾರು? ಯಾರು ಅಂತ ಗೊತ್ತಿಲ್ಲ. ಸುಮ್ನಿರು ಮನೋಜ್, ಏನೆಲ್ಲ ಕತೆ ಹೇಳ್ಬೇಡ. ಮೊದ್ಲು ಬಲೆ ಹಾಕಿ ನೀವು. ಅವರುಗಳು ಬಲೆ ಹಾಕಿದರು. ಅರ್ಧ ಗಂಟೆ ಕಳೆದರೂ ಒಂದು ಮೀನು ಕೂಡ ಸಿಕ್ಕಿರಲಿಲ್ಲ. ನಿನ್ನ ಸಾಹಸಕ್ಕೆ ಧನ್ಯವಾದ. ಇನ್ನೊಂದ್ ಬಾರಿ ಹಾಕೋಣ. ಶಿವು ಮತ್ತೆ ಬಲೆ ಎಸೆದ. ಈ ಬಾರಿ ಕೆಲವೇ ನಿಮಿಷಗಳಲ್ಲಿ ಬಲೆ ತುಂಬಾ ಭಾರವಾಗತೊಡಗಿತು. ಸಿಕ್ಕಿದೆ, ನಮ್ಗೆ ದೊಡ್ಡ ಮೀನೇ ಸಿಕ್ಕಿದೆ. ಮೂವರು ಸೇರಿ ಬಲೆಯನ್ನ ಎಳೆದ್ರು. ಆದ್ರೆ ಬಳೆ ಮೇಲಕ್ಕೆ ಬಂದಾಗ ಅವರ ಮುಖದ ಬಣ್ಣ ಬದಲಾಯಿತು. ಬಳೆಯೊಳಗೆ ಒಂದು ಹಳೆಯ ಬೆಳ್ಳಿಯ ಕಾಲುಂಗುರ, ಕೆಂಪು ಗಾಜಿನ ಬೆಳೆಗಳು ಮತ್ತು ಒಂದು ಸಣ್ಣ ತಾಳೆಮಾಳೆ ಇತ್ತು.
ಇದು ಏನಪ್ಪ? ಯಾರದ್ದೋ ನೀರಿಗೆ ಬಿದ್ದಿರ್ಬೋದು. ಅಷ್ಟರಲ್ಲಿ ದೂರದಿಂದ ಮಹಿಳೆಯೊಬ್ಬಳ ಅಳುವ ಶಬ್ದ ಕೇಳಿಸಿತು. ನನ್ನದು, ಅದು ನನ್ನದು, ನನಗೆ ಕೊಟ್ಟು ಬಿಡಿ. ಮೂವರು ಸ್ತಬ್ಧರಾದರು. ಕೇಳಿದ್ರ? ನಿಂಗೆ ಆ ವಾಯ್ಸ್ ಕೇಳ್ತಾ? ಹೌದು, ಯಾರದ್ದು ವಾಯ್ಸ್ ಕೇಳ್ತಾ ಇದೆ. ಶಿವು ಏನೂ ಮಾತನಾಡಲಿಲ್ಲ. ಮತ್ತೆ ಅದೇ ಶಬ್ದ ಕೇಳಿತು, ಈ ಬಾರಿ ತುಂಬಾ ಹತ್ತಿರದಿಂದ. ಅದು ನನ್ನದು, ಕೊಟ್ಟು ಬಿಡಿ. ಯಾರಲ್ಲಿ? ಉತ್ತರ ಬರಲಿಲ್ಲ. ಕೆಲವು ಕ್ಷಣಗಳ ನಂತರ ಮತ್ತೆ ಅದೇ ಧ್ವನಿ ಕೇಳಿಸಿತು. ನನ್ನ ಬಳೆಗಳು, ನನಗೆ ಕೊಡಿ. ಮನೋಜ್ ಕಣ್ಣೀರು ಬರೋ ಹಂತಕ್ಕೆ ಬಂದ. ನಂಗೆ ಈಗಲೇ ಮನೆಗೆ ಹೋಗ್ಬೇಕು. ಹಠಾತ್ತನೆ ದೋಣಿ ಅಲುಗಾಡ ತೊಡಗಿತು. ನದಿ ನೀರು ವಿಚಿತ್ರವಾಗಿ ಸುತ್ತುತ್ತಿತ್ತು. ಕಾರ್ತಿಕ್ ಟಾರ್ಚ್ ಬೆಳಕನ್ನ ನದಿಯ ದಡದ ಕಡೆ ತಿರುಗಿಸಿದ. ಅಲ್ಲಿ ಒಬ್ಬ ಮಹಿಳೆ ನಿಂತಿದ್ದಳು. ಬಿಳಿ ಸೀರೆ, ಉದ್ದ ಕೂದಲು, ತಲೆ ಕೆಳಗೆ ಬಾಗಿತ್ತು. ಅದು ಯಾರು? ಮಹಿಳೆ ನಿಧಾನವಾಗಿ ತಲೆ ಎತ್ತಿದಳು. ಅವಳ ಕಣ್ಣುಗಳು ಸಂಪೂರ್ಣ ಬಿಳಿಯಾಗಿದ್ದವು. ಮೂವರ ದೇಹದಲ್ಲಿ ಚಳಿ ಓಡಿತು. ಆ ಮಹಿಳೆ ನಿಧಾನವಾಗಿ ನೀರಿನ ಮೇಲೆ ನಡೆಯತೊಡಗಿದಳು. ಅಬ್ಬ, ಇದು ಸಾಧ್ಯವೇ ಇಲ್ಲ. ಅವಳು ನೇರವಾಗಿ ದೋಣಿಯ ಕಡೆ ಬರುತ್ತಿದ್ದಳು. ದೋಣಿಯನ್ನು ತಿರುಗಿಸು ಶಿವು. ಶಿವು ಎಷ್ಟೇ ಪ್ರಯತ್ನಿಸಿದರೂ ದೋಣಿ ಚಲಿಸಲಿಲ್ಲ. ಅದು ಯಾರು ಹಿಡಿದಂತೆ ನಿಂತಿತ್ತು. ಆ ಮಹಿಳೆಯ ಧ್ವನಿ ಮತ್ತೆ ಕೇಳಿಸಿತು. ನನ್ನ ವಸ್ತುಗಳನ್ನ ನನಗೆ ಹಿಂದಿರುಗಿಸಿ. ಶಿವು ನಡುಗುತ್ತಾ ಕೇಳಿದ. ಯಾವುದು ಯಾವುದು ನಿನ್ನ ವಸ್ತುಗಳು? ಅವು ನನ್ನ ವಸ್ತುಗಳು. ನಿಮ್ಮ ಬಲೆಯಲ್ಲಿರುವ ಬಳೆಗಳ ಕಡೆ ಕೈ ತೋರಿಸಿದಳು. ಶಿವು ತಕ್ಷಣ ಬಲೆಗಳು, ಕಾಲುಂಗುರ ಮತ್ತು ತಾಳೆಮಾಲೆಯನ್ನ ನೀರಿಗೆ ಎಸೆದ. ಇವು ನಿನ್ನದಾದರೆ ನೀನು ತೆಗೆದುಕೋ, ನಮ್ಮನ್ನ ಬಿಟ್ಟು ಬಿಡು. ಕ್ಷಣದಲ್ಲಿ ಬಿರುಗಾಳಿ ಬೀಸಿತು. ನದಿಯ ನೀರು ಎತ್ತರಕ್ಕೆ ಎದ್ದಿತು. ಕೆಲವು ಕ್ಷಣಗಳ ಕಾಲ ಎಲ್ಲವೂ ಮಸುಕಾಯಿತು. ನಂತರ ಎಲ್ಲವೂ ಶಾಂತವಾಯಿತು. ಆ ಮಹಿಳೆ ಕಾಣೆಯಾಗಿದ್ದಳು. ಮನೋಜ್ ಹೇಳಿದ. ನೋಡು ಶಿವು, ನೀನು ದೋಣಿಯನ್ನ ಇಲ್ಲಿಗೆ ತಂದು ನಿಲ್ಲಿಸಿದ್ದೆ ಎಂದು. ಅಲ್ಲಿ ಸ್ಮಶಾನ ಕಾಣುತ್ತಿದೆ. ಇಲ್ಲಿಗೆ ತಾತ ಬರಬಾರ್ದು ಅಂತ ಹೇಳಿದ್ರು ತಾನೆ. ಬಾ, ಇಲ್ಲಿಂದ ಹೊರಟು ಬಿಡೋಣ. ಸರಿ ಸರಿ, ತುಂಬಾ ಭಯ ಪಡೋದು ಬೇಡ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ಧೈರ್ಯವಾಗಿರ್ಬೇಕು. ಬನ್ನಿ, ವಾಪಸ್ ಊರಿನ ಕಡೆ ಹೋಗೋಣ. ಅಂದು ರಾತ್ರಿ ಶಿವು, ಕಾರ್ತಿಕ್ ಮತ್ತು ಮನೋಜ್ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ದೋಣಿಯಲ್ಲಿ ಹೇಗಾದ್ರೂ ಬಂದು ನದಿ ದಡವನ್ನ ತಲುಪಿದರು. ಆಗ ಅಲ್ಲಿ ಮೀನುಗಾರ ತಾತ ಇನ್ನೂ ಕೂಡ ನಿಂತಿದ್ದ. ತಾತ, ನೀವು ಹೇಳಿದ್ದು ಸರಿ. ನಾವು ಇಂದು ರಾತ್ರಿ ಕಂಡದ್ದೇ ಬೇರೆ. ಬಸವರಾಜ ತಾತ ಕೆಲ ಕ್ಷಣ ಮೌನವಾಗಿದ್ದರು. ನಂತರ ನಿಧಾನವಾಗಿ ಮಾತನಾಡಲು ಶುರು ಮಾಡಿದರು. 20 ವರ್ಷಗಳ ಹಿಂದೆ ಲಕ್ಷ್ಮಿ ಎಂಬ ಹೆಂಗಸು ತನ್ನ ಗಂಡನ ಜೊತೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಳು. ಆ ರಾತ್ರಿ ಈ ನದಿಯಲ್ಲಿ ಮುಳುಗಿ ಸತ್ತಳು. ಅವರ ಬಳೆಗಳು, ಕಾಲುಂಗುರ ಮತ್ತು ತಾಳೆಮಾಲೆ ಎಂದಿಗೂ ಸಿಕ್ಕಿರಲಿಲ್ಲ. ಮೂವರು ಒಬ್ಬರ ಮುಖವನ್ನ ಒಬ್ಬರು ನೋಡಿದರು. ಅವರು ನದಿಯಲ್ಲಿ ಕಂಡಿದ್ದ ವಸ್ತುಗಳೇ ಅವು. ಸರಿ ತಾತ, ನಾವು ಹೋಗ್ತೇವೆ. ನಮ್ಗೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದ. ಮೂವರು ಅಲ್ಲಿಂದ ಹೊರಟರು. ಸ್ವಲ್ಪ ದೂರ ನಡೆದ ಬಳಿಕ ಮನೋಜ್ ಹಠಾತ್ತನೆ ನಿಂತ. ಒಂದ್ ನಿಮಿಷ. ಏನಾಯ್ತು ಮನೋಜ್? ನನ್ಗೆ ಏನೋ ಒಂದು ವಿಚಿತ್ರ ವಿಷಯ ಕಾಣಿಸ್ತಿದೆ. ಏನು? ಏನಾಯ್ತು? ನಾವು ಹೋದದ್ದೇ ರಾತ್ರಿ 11 ಗಂಟೆಗೆ. ಆಗ ಆ ತಾತ ನದಿ ದಡದಲ್ಲಿ ನೋಡಿದ್ದೇವೆ. ಈ ಊರಿನಿಂದ ಅದು ಕೂಡ ಅಷ್ಟು ದೂರ, ಅದು ಕೂಡ ಆ ಭಯಾನಕ ಜಾಗದಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಏನ್ ಮಾಡ್ತಾ ಇರ್ಬೋದು? ಅದು ಕೂಡ ಈ ಹೊತ್ತಲ್ಲಿ. ಶಿವು ಮತ್ತು ಕಾರ್ತಿಕ್ ಒಬ್ಬರ ಮುಖವನ್ನ ಒಬ್ಬರು ನೋಡಿದರು. ಅವರಿಗೂ ಅದೇ ಅನುಮಾನ ಕಾಡತೊಡಗಿತು. ಸರಿ ಬಾ, ಮತ್ತೆ ಹೋಗಿ ಕೇಳೋಣ. ಮೂವರು ತಕ್ಷಣ ಹಿಂತಿರುಗಿ ನೋಡಿದರು. ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಅವರು ಕುಳಿತಿದ್ದ ಜಾಗ ಖಾಲಿಯಾಗಿತ್ತು. ಸುತ್ತಲೂ ಯಾರೂ ಇರಲಿಲ್ಲ. ತಾತ, ಎಲ್ಲಿಗೆ ಹೋದ್ರಿ? ಉತ್ತರ ಇರಲಿಲ್ಲ. ಮತ್ತೆ ಕೂಗಿದರು. ಆದ್ರೂ ಯಾರೂ ಕಾಣಿಸಲಿಲ್ಲ. ಮೂವರ ಹೃದಯ ಬಡಿತವು ಹೆಚ್ಚಾಯಿತು. ಇದು ಸಾಧ್ಯವೇ ಇಲ್ಲ. ಇಂತಹ ಜಾಗದಿಂದ ಅವರು ಕ್ಷಣದಲ್ಲಿ ಮಾಯವಾಗಲು ಹೇಗೆ ಸಾಧ್ಯ?
ಅವರು ನಿಜಕ್ಕೂ ಮನುಷ್ಯನೇ ಅಲ್ವಾ? ಈ ಯೋಚನೆ ಬಂದ ಕ್ಷಣ ಮೂವರ ಕಾಲುಗಳು ನಡುಗಲಾರಂಭಿಸಿದವು. ಭಯದಿಂದ ಅಲ್ಲಿಂದ ಓಡತೊಡಗಿದರು. ಓಡುತ್ತಾ ಓಡುತ್ತಾ ನದಿಯ ಹತ್ತಿರದ ಒಂದು ಹಳೆಯ ಮನೆಗೆ ತಲುಪಿದರು. ಮನೆಯ ಹೊರಗಡೆ ಒಬ್ಬ ಮಧ್ಯವಯಸ್ಕ ವ್ಯಕ್ತಿ ಕುಳಿತಿದ್ದ. ಅವರನ್ನು ನೋಡಿ ಆತ ಅಚ್ಚರಿಯಿಂದ ಕೇಳಿದ, ಯಾರ್ ನೀವು? ಯಾಕೆ ಇಷ್ಟು ಎದುರಿ ಬಂದಿದ್ದೀರಾ? ಉಸಿರಾಡುತ್ತಾ ಶಿವು ಸಂಪೂರ್ಣ ಘಟನೆಯನ್ನ ವಿವರಿಸಿದ. ನದಿಯಲ್ಲಿ ಕಂಡ ಮಹಿಳೆ, ಬಳೆಗಳು, ರಾತ್ರಿ ಕಂಡ ತಾತ ಎಲ್ಲವನ್ನ ಹೇಳಿದ. ಹಾಗಂದ್ರೆ ನೀವು ಬಸವರಾಜ ತಾತನನ್ನ ನೋಡಿದ್ದೀರಾ? ಹಬ್ಬ, ನಾವು ನಿಜಕ್ಕೂ ಒಬ್ಬ ಮನುಷ್ಯನನ್ನೇ ನೋಡಿದ್ದೇವೆ ಅಲ್ವಾ? ಏನು ಮನುಷ್ಯನ? ಹ, ಬಸವರಾಜ ತಾತ ಸತ್ತು 1 ವರ್ಷವೇ ಕಳೆದಿದೆ. ಮೂವರ ಹೃದಯ ಒಂದು ಕ್ಷಣ ನಿಂತಂತಾಯ್ತು. ಏನ್ ಹೇಳ್ತಾ ಇದ್ದೀರಾ? ಹಾಗಾದ್ರೆ ನಾವು ನೋಡಿದ್ದು? ಹೌದು, ಇನ್ನೊಂದು ಸತ್ಯವನ್ನ ನಿಮ್ಗೆ ನಾನು ಹೇಳ್ಬೇಕು. ಲಕ್ಷ್ಮಿ ಯಾರನ್ನೂ ಪ್ರೀತಿಸುತ್ತಿದ್ದಳು. ಅವನ ಹೆಸರು ರಾಘವ. ಆದ್ರೆ ಅವಳ ಮನೆಯವರಿಗೆ ಅದು ಇಷ್ಟ ಇರಲಿಲ್ಲ. ಒಂದು ರಾತ್ರಿ ಅವಳ ಮನೆಯವರೇ ಅವಳನ್ನ ಕೊಂದು ಈ ನದಿಗೆ ಎಸೆದಿದ್ದರು. ಅವಳಿಗೆ ನಿಜಕ್ಕೆ ಮದುವೆಯೇ ಆಗಿರಲಿಲ್ಲ. ಅವಳ ಕಾಲುಂಗುರ ಎಲ್ಲವೂ ಪ್ರಿಯಕರ ಕೊಡಿಸಿದ್ದು ಆಗಿತ್ತು, ತನ್ನ ಮದುವೆಗೆಂದು. ಆದ್ರೆ ಊರಿನವರಿಗೆ ಅವಳು ನದಿಯಲ್ಲಿ ಮುಳುಗಿ ಸತ್ತಳು ಎಂದು ಸುಳ್ಳು ಹೇಳಲಾಯಿತು. ಹಾಗಾದ್ರೆ ಈ ಬಸವರಾಜ ತಾತ ಯಾರು? ಬಸವರಾಜ ತಾತ ಬೇರೆ ಯಾರೂ ಕೂಡ ಅಲ್ಲ, ಆ ಲಕ್ಷ್ಮಿಯ ತಂದೆಯೇ. ಅವರು ಅವರ ಮಗಳ ಪ್ರೀತಿಯನ್ನ ಒಪ್ಪಲಿಲ್ಲ ಮತ್ತು ಆಕೆಯನ್ನ ಕೊಂದು ನದಿಗೆ ಎಸೆದರು. ಇನ್ನು ಕೂಡ ಆಕೆಯ ಈ ಸುಳ್ಳು ಕಥೆಯನ್ನೇ ಊರಿನವರಿಗೂ ಹೇಳುತ್ತಿದ್ದಾರೆ. ಆತ್ಮವಾದ ನಂತರವೂ ಅವರಿಗೆ ಅವಳ ಮೇಲಿನ ಕೋಪ ಕಡಿಮೆಯಾಗಲಿಲ್ಲ. ಕಳೆದ ವರ್ಷ ಆ ವ್ಯಕ್ತಿಯೂ ಸತ್ತನು. ಆದ್ರೆ ಆತ್ಮಕ್ಕೆ ಮುಕ್ತಿ ಸಿಗದೆ ಆ ಆತ್ಮ ಇನ್ನು ಕೂಡ ನದಿಯ ಬಳಿಯೇ ಅಲೆದಾಡುತ್ತಿದೆ ಎಂದು ಊರಿನವರು ಹೇಳ್ತಾರೆ. ಮನೆಯೊಳಗೆ ಕೆಲ ಕ್ಷಣ ಸಂಪೂರ್ಣ ಮೌನ ಆವರಿಸಿತು. ಹೊರಗೆ ಗಾಳಿ ಜೋರಾಗಿ ಬೀಸುತ್ತಿತ್ತು. ಮಳೆಯ ಹನಿಗಳು ಮನೆಯ ಮೇಲ್ಚಾವಣಿಗೆ ಬಡಿದು ವಿಚಿತ್ರ ಶಬ್ದ ಮಾಡುತ್ತಿದ್ದವು. ಆಗ ಶಿವಗೆ ಒಂದು ಅನುಮಾನ ಬಂತು. ಆತ ಪ್ರಶ್ನಿಸಿ ಬಿಟ್ಟ, ಅಣ್ಣ, ನೀವು ಹೇಳುತ್ತಿರುವುದೆಲ್ಲ ಸರಿ, ಆದ್ರೆ ಈ ಕತೆ ನಿಮ್ಗೆ ಹೇಗೆ ಗೊತ್ತು? ಆ ವ್ಯಕ್ತಿ ಮೌನವಾಗಿ ಅವರತ್ತ ನೋಡಿದ. ಲಕ್ಷ್ಮಿಯನ್ನ ಅವಳ ಮನೆಯವರೇ ಕೊಂದರು ಅಂತ ನಿಮ್ಗೆ ಹೇಗೆ ಗೊತ್ತು ಅಣ್ಣ? ಬಸವರಾಜ ತಾತನೇ ಸುಳ್ಳು ಕಥೆಗಳನ್ನ ಹಬ್ಬಿಸುತ್ತಿದ್ದರು ಅಂತ ನಿಮ್ಗೆ ಹೇಗೆ ಗೊತ್ತು? ಊರಿನವರಿಗೆ ಗೊತ್ತಿಲ್ಲದ ಈ ವಿಷಯಗಳು ನಿಮ್ಗೆ ಹೇಗೆ ಗೊತ್ತಾದ್ವು? ನಾವು ಈ ಕಥೆಯನ್ನ ಯಾವತ್ತೂ ಕೂಡ ಕೇಳಿಯೇ ಇಲ್ಲ. ಆ ವ್ಯಕ್ತಿಯ ಮುಖದಲ್ಲಿ ವಿಚಿತ್ರ ನಗು ಮೂಡಿತು. ಯಾಕಂದ್ರೆ ನಾನು ಎಲ್ಲವನ್ನ ನನ್ನ ಕಣ್ಣಾರೆ ನೋಡಿದ್ದೆ. ಮೂವರಿಗೂ ಅಚ್ಚರಿ ಆಯ್ತು. ನಿಮ್ಮ ಕಣ್ಣಾರೆ ನೋಡಿದ್ದೀರಾ? ಅದೇಗೆ ಸಾಧ್ಯ? ಯಾಕೆಂದರೆ ಆ ಲಕ್ಷ್ಮಿ ಪ್ರಿಯಕರ ರಾಘವ ನಾನೇ. ಅಲ್ಲ, ಈ ವ್ಯಕ್ತಿ ಇಷ್ಟು ಹೆಂಗಾಗಿ ಕಾಣ್ತಾ ಇದ್ದಾನೆ, ಆದ್ರೆ 20 ವರ್ಷದ ಹಿಂದೆ ಲಕ್ಷ್ಮಿಯ ಪ್ರಿಯಕರನಾಗಿರಲು ಹೇಗೆ ಸಾಧ್ಯ? ಶಿವುಗೆ ಅನುಮಾನ ಮೂಡತೊಡಗಿತು. ಅದು ಹೇಗೆ ಸಾಧ್ಯ? ನೀವು ಈಗ ಇಲ್ಲಿ ಹೆಂಗಾಗಿ ಕಾಣ್ತಾ ಇದ್ದೀರಲ್ಲ? ಆ ವ್ಯಕ್ತಿ ಕಿಟಕಿ ಹೊರಗೆ ಕಾಣುತ್ತಿದ್ದ ಕತ್ತಲೆಯ ನದಿಯ ಕಡೆ ನೋಡಿದ. 20 ವರ್ಷಗಳ ಹಿಂದೆ ಲಕ್ಷ್ಮಿಯನ್ನು ಅವಳ ಮನೆಯವರು ಈ ನದಿಗೆ ತಳ್ಳಿದಾಗ ನಾನು ಅವಳನ್ನ ರಕ್ಷಿಸಲು ಓಡಿದ್ದೆ. ಆದರೆ ಅವರು ನನ್ನ ಮೇಲೂ ದಾಳಿ ಮಾಡಿದರು. ನಾನು ನದಿಗೆ ಬಿದ್ದೆ. ಆ ರಾತ್ರಿ ಲಕ್ಷ್ಮಿ ಮಾತ್ರವಲ್ಲ, ನಾನು ಸತ್ತೆ. ಆ ಮಾತು ಕೇಳಿದ ಕ್ಷಣ ಮೂವರ ದೇಹದಲ್ಲಿ ನಡುಕ ಶುರುವಾಯಿತು. ಹಾಗಾದ್ರೆ ನೀವು? ಮನೆಯೊಳಗಿನ ದೀಪ ಏಕಾಏಕಿ ಮಿನುಗತೊಡಗಿತು. ಒಂದು ಕ್ಷಣ ಬೆಳಕು ಆರಿ ಮತ್ತೆ ಒತ್ತಿತು. ಮೂವರು ಭಯದಿಂದ ಆ ವ್ಯಕ್ತಿಯತ್ತ ನೋಡಿದರು. ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಅಯ್ಯೋ ದೇವ್ರಿ! ಓಡಿ, ಇಲ್ಲಿಂದ ಓಡಿ ಹೋಗುವ. ಮೂವರು ಮನೆ ಬಿಟ್ಟು ಹೊರಗೆ ಓಡತೊಡಗಿದರು. ಮಳೆ ಮತ್ತಷ್ಟು ಜೋರಾಗಿತ್ತು. ಕತ್ತಲೆ, ಗಾಳಿ ಮತ್ತು ಭಯ ಅವರ ಹಿಂದೆ ಬೆನ್ನಟ್ಟುತ್ತಿದ್ದವು. ಓಡುತ್ತಾ ಓಡುತ್ತಾ ದೂರದಲ್ಲಿ ಒಂದು ಸಣ್ಣ ಮಣಿ ಕಾಣಿಸಿತು. ಮನೆಯೊಳಗೆ ದೀಪ ಉರಿಯುತ್ತಿತ್ತು. ಬೇರೆ ದಾರಿ ಕಾಣದ ಕಾರಣ ಮೂವರು ಆ ಮನೆಯ ಬಾಗಿಲು ಬಡಿದರು. ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆಯಿತು. ಒಳಗೆ ಒಬ್ಬ ವಯಸ್ಸಾದ ಅಜ್ಜಿ ಮತ್ತು 2 ಮಕ್ಕಳು ಕುಳಿತಿದ್ದರು. ಯಾರು ನೀವು? ಇಷ್ಟು ರಾತ್ರಿ ಏನಾಗಿದೆ? ಯಾಕೆ ಇಲ್ಲಿಗೆ ಬಂದಿರಿ? ಮೂವರು ಉಸಿರಾಡುತ್ತಾ ನಡೆದ ಎಲ್ಲಾ ಘಟನೆಗಳನ್ನ ವಿವರಿಸಿದರು. ನಾನು ಮೊದಲಿನಿಂದಲೇ ಹೇಳುತ್ತಿದ್ದೆ,
ಆ ನದಿಯ ಬಳಿ ರಾತ್ರಿ ಯಾರೂ ಹೋಗ್ಬಾರ್ದು ಅಂತ. ಹೌದು ಅಜ್ಜಿ, ಅಲ್ಲಿ ತುಂಬಾ ಭಯಾನಕತೆ ಇದೆ. ಹೌದು, ನೀವು ನೋಡಿದ್ದೆಲ್ಲ ಸುಳ್ಳಲ್ಲ. ಆ ನದಿಯ ಸುತ್ತಮುತ್ತ ಕಾಣಿಸುವವರು ಎಲ್ಲರೂ ಮನುಷ್ಯರಾಗಿ ಇರಬೇಕು ಎಂದು ಏನೂ ಕೂಡ ಇಲ್ಲ. ವರ್ಷಗಳ ಹಿಂದೆ ಅಲ್ಲಿ ನಡೆದ ಅನ್ಯಾಯಗಳು, ಕೊಲೆಗಳು ಮತ್ತು ಸಾವಿನಿಂದ ಅನೇಕ ಆತ್ಮಗಳು ಆ ಜಾಗದಲ್ಲಿ ಸಿಲುಕಿಕೊಂಡಿದೆ ಎಂದು ಹಿರಿಯರು ಹೇಳುವುದನ್ನ ನಾನು ಕೇಳಿದ್ದೀನಿ. ಅದಕ್ಕೆ ಊರಿನವರು ರಾತ್ರಿ ಆ ಕಡೆ ಹೋಗುವುದಿಲ್ಲ. ಹಗಲು ಸಮಯದಲ್ಲಿ ಆ ಜಾಗ ಸಾಮಾನ್ಯವಾಗಿ ಕಾಣುತ್ತೆ, ಆದ್ರೆ ರಾತ್ರಿ ಆದ ಮೇಲೆ ಆ ನದಿ ಬೇರೆ ರೂಪ ಪಡೆಯುತ್ತೆ. ಈ ಮಾತುಗಳನ್ನು ಕೇಳಿ ಮೂವರಿಗೂ ಮತ್ತಷ್ಟು ಭಯವಾಯಿತು. ಅಜ್ಜಿ, ಇವತ್ತು ರಾತ್ರಿ ನಾವು ಇಲ್ಲೇ ಇರ್ಬೋದಾ? ಶಿವು ಕೇಳಿದ. ಖಂಡಿತ ಮಗ, ಹೊರಗೆ ಹೋಗ್ಬೇಡಿ. ಬೆಳಿಗ್ಗೆ ಆದ್ಮೇಲೆ ಮನೆಗೆ ಹೋಗ್ಬಹುದು. ಆ ರಾತ್ರಿ ಮೂವರಿಗೂ ನಿದ್ದೆಯೇ ಬರಲಿಲ್ಲ. ಒಂದೇ ಕೊಠಡಿಯಲ್ಲಿ ಕುಳಿತು ಬೆಳಗಾಗುವುದನ್ನೇ ಕಾಯುತ್ತಿದ್ದರು. ಬೆಳಗ್ಗೆ ಸೂರ್ಯೋದಯವಾದ ಬಳಿಕ ಮೂವರು ಅಜ್ಜಿಗೆ ಧನ್ಯವಾದ ಹೇಳಿ ತಮ್ಮ ತಮ್ಮ ಮನೆ ಕಡೆ ಹೊರಟರು. ಸ್ವಲ್ಪ ದೂರ ನಡೆದ ನಂತರ ಕಾರ್ತಿಕ್ ಕೋಪದಿಂದ ಹೇಳಿದ. ಎಲ್ಲ ನಿನ್ನ ಆಟದಿಂದ ಆಯ್ತು. ನಿನ್ನೆ ರಾತ್ರಿ ನದಿಗೆ ಹೋಗೋಣ ಅಂತ ಒತ್ತಾಯ ಮಾಡಿದ್ದೆ. ನಾವು ನಿನ್ನ ಜೀವ ಉಳಿಸಿಕೊಂಡು ಬಂದದ್ದೇ ದೊಡ್ಡ ವಿಷಯ. ನಾನು ಮೊದಲಿನಿಂದಲೇ ಬೇಡ ಅಂತ ಹೇಳಿದ್ದೆ. ಶಿವು ತಲೆ ತಗ್ಗಿಸಿದ. ಅವನ ಮುಖದಲ್ಲಿ ಪಶ್ಚಾತ್ತಾಪ ಕಾಣಿಸುತ್ತಿತ್ತು. ಹೌದು, ನನ್ನ ತಪ್ಪಾಯ್ತು. ಇನ್ನು ಮುಂದೆ ಇಂತಹ ಸಾಹಸ ಮಾಡುವ ಯೋಚನೆ ನಾನು ಮಾಡಲ್ಲ. ಆ ದಿನದಿಂದ ಮೂವರು ಮತ್ತೆಂದಿಗೂ ರಾತ್ರಿ ವೇಳೆ ಆ ನದಿಯ ಹತ್ತಿರ ಹೋಗಲಿಲ್ಲ.